ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಪದ್ಮಪುರಾಣ, ಬ್ರಹ್ಮವೈವಸ್ವತ ಪುರಾಣಗಳಲ್ಲಿ ಏಕಾದಶಿಯ ಮಹತ್ವವನ್ನು ಕುರಿತು ಸಾಕಷ್ಟು ರೀತಿಯಲ್ಲಿ ಹೇಳಲಾಗಿದೆ. ಹಾಗೆ ಪದ್ಮಪುರಾಣದ ಪ್ರಕಾರ ಈಗ ಬರುವಂತಹ ಈ ವೈಕುಂಠ ಏಕಾದಶಿ ಇದು ಬಹಳ ಪ್ರಮುಖವಾದದ್ದು. ಎಷ್ಟರ ಮಟ್ಟಿಗೆ ಅಂದರೆ ಈ ಒಂದು ಏಕಾದಶಿ ಇಡೀ 24 ಏಕಾದಶಿಗೆ ಸಮ ಅಂತ ಹೇಳಲಾಗಿದೆ. ಕಳೆದ ತುಳಸಿ ಹಬ್ಬದ ದಿವಸ ಅಂದರೆ ಉತ್ಥಾನ ದ್ವಾದಶಿಯ ದಿವಸ ಭಗವಂತ ಯೋಗ ನಿದ್ರೆಯಿಂದ ಎಚ್ಚೆತ್ಕೊಂಡಿದ್ದಾನೆ. ಚಾತುರ್ಮಾಸವನ್ನು ಸಮಾಪ್ತಿಗೊಳಿಸಿದ್ದೇವೆ. ಹಾಗಿದ್ದರೆ ಡಿಸೆಂಬರಲ್ಲಿ ಯಾವ ದಿವಸ ಏಕಾದಶಿಯನ್ನು ಆಚರಿಸಬೇಕು, ಏಕಾದಶಿಯ ಮಹತ್ವವೇನು, ಇವೆಲ್ಲವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪಂಚಾಂಗ ಗಣಿತದ ಪ್ರಕಾರ ಇದೇ ಡಿಸೆಂಬರ್ 30ನೇ ತಾರೀಕಿನಂದು ನಾವು ಏಕಾದಶಿಯನ್ನು ಆಚರಿಸ್ತೀವಿ. ಡಿಸೆಂಬರ್ 30ನೇ ತಾರೀಕು ಬೆಳಗಿನ ಜಾವ 7:50 ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ. ಇದೇನು ಸೂರ್ಯೋದಯದ ನಂತರ ಏಕಾದಶಿ ತಿಥಿ ಪ್ರಾರಂಭವಾಗಿದೆ ಅಂತ ಅನಿಸ್ಬೋದು. ಆದರೆ ಪಂಚಾಂಗ ಗಣಿತದ ಪ್ರಕಾರ 30ನೇ ತಾರೀಕಿಗೆ ನಾವು ಏಕಾದಶಿಯನ್ನು ಮಾಡಬೇಕು. ಕಾರಣ 31ನೇ ತಾರೀಕಿನ ಬೆಳಗಿನ ಜಾವ 5 ಗಂಟೆಗೆ ಏಕಾದಶಿ ಮುಗಿದು ಹೋಗ್ಬಿಡುತ್ತೆ. ಆ ನಂತರ ಏಕಾದಶಿ ತಿಥಿ ಇರೋದೇ ಇಲ್ಲ. ಹಾಗಾಗಿ ಈ ಬಾರಿಯ ಏಕಾದಶಿಯನ್ನು ಡಿಸೆಂಬರ್ 30ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಈ ದಿವಸ ಭರಣಿ ಹಾಗೂ ಕೃತಿಕಾ ನಕ್ಷತ್ರದ ಜೊತೆಗೆ ಸಿದ್ಧ ಸಾಧ್ಯ ಯೋಗವೂ ಇರುತ್ತೆ. ಜೊತೆಗೆ ತ್ರಿಪುಷ್ಕರ ಯೋಗವನ್ನು ಒಳಗೊಂಡಿರುವಂತಹ ಶುಭ ದಿವಸ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:08 5:56 ಈ ಏಕಾದಶಿಯ ದಿವಸ ಸ್ವರ್ಗದ ಬಾಗಿಲು ಅಥವಾ ವೈಕುಂಠ ದ್ವಾರದ ಮುಖಾಂತರ ವಿಷ್ಣು ದೇವರ ದರ್ಶನವನ್ನು ಇಡೀ ಮುಕ್ಕೋಟಿ ದೇವತೆಗಳ ಜೊತೆಗೆ ನಮ್ಮಂತಹ ಸಾಮಾನ್ಯ ಜನರು ಸಹ ಪಡ್ಕೊಳ್ತೀವಿ. ಆದ್ದರಿಂದ ಈ ದಿವಸವನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ಪದ್ಮಪುರಾಣದಲ್ಲಿ ಇರುವ ಪ್ರಕಾರ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತಲೂ ಸಹ ಕರೆಯೋದುಂಟು. ಈ ಪುತ್ರದ ಏಕಾದಶಿಯ ಮಹತ್ವವನ್ನು ಕೃಷ್ಣ ಧರ್ಮರಾಯನಿಗೆ ಹೇಳಿದ್ದಾನೆ. ಧರ್ಮರಾಯ ಭಕ್ತಿಯಿಂದ ಕೃಷ್ಣನ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಧುಸೂದನ, ನನಗೆ ನಿನ್ನ ಅನುಗ್ರಹವನ್ನು ದಯಪಾಲಿಸು. ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಬರುವಂತಹ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡು. ಈ ಏಕಾದಶಿಯ ಹೆಸರೇನು, ಅದರ ಆಚರಣೆ ವಿಧಾನವೇನು, ಈ ದಿವಸ ಯಾವ ದೇವರನ್ನು ಪೂಜಿಸಲಾಗುತ್ತೆ, ಅಷ್ಟೇ ಅಲ್ಲದೆ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಏಕಾದಶಿಗೆ ಏನಕ್ಕಾಗಿ ಇಷ್ಟೆಲ್ಲ ಪ್ರಾಮುಖ್ಯತೆ ಇದೆ, ಈ ಎಲ್ಲ ಒಂದು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಗಳನ್ನು ನೀಡುವಂಥವನಾಗಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಧರ್ಮರಾಯನ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಶ್ರೀಕೃಷ್ಣ ಧರ್ಮರಾಯ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿನ ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ. ಇದರ ಆಚರಣೆಯನ್ನು ಇದೇ ರೀತಿಯಾಗಿ ಅನುಸರಿಸಬೇಕು ಅಂತ ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾ ವಿವರಣೆಯನ್ನು ಕೊಡ್ತಾನೆ. ಈ ದಿವಸ ಸಾಕ್ಷಾತ್ ಶ್ರೀಮನ್ನಾರಾಯಣನಾದಂಥ ಶ್ರೀಹರಿಯನ್ನು ಪೂಜಿಸಬೇಕು. ಎಲ್ಲ ಉಪವಾಸಗಳಿಗಿಂತಲೂ ಪುತ್ರದ ಏಕಾದಶಿಗೆ ಸಮನಾದಂತಹ ಬೇರೆ ಯಾವುದೇ ಉಪವಾಸವಿಲ್ಲ. ಇದರ ಪುಣ್ಯ ಭಕ್ತನಿಗೆ ಅತ್ಯಂತ ಬುದ್ಧಿವಂತಿಕೆ, ಅಪಾರವಾದ ಸಂಪತ್ತನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿವಸ ಈ ಏಕಾದಶಿಯಲ್ಲಿ ಯಾರು ವಿಶೇಷವಾಗಿ ಪೂರ್ಣ ಉಪವಾಸದಿಂದ ಇದ್ದು ಭಗವಂತನನ್ನು ಲಕ್ಷ್ಮೀ ಸಮೇತನಾಗಿ ಆರಾಧಿಸಿ ಭಕ್ತಿಯಿಂದ ಪೂಜಿಸ್ತಾರೋ ಅಂತಹವರಿಗೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಹೆಚ್ಚಿನ ಜ್ಞಾನಿಗಳಾಗಿ, ಯಶಸ್ಸನ್ನು ಪಡೆದು ಕೀರ್ತಿವಂತರಾಗಿ ಸುಖವಾದ ಜೀವನವನ್ನು ಪಡೆದು ಅಂತ್ಯಕಾಲದಲ್ಲಿ ಉತ್ತಮವಾದ ಮೋಕ್ಷವನ್ನು ಪಡೆದುಕೊಳ್ತಾರೆ. ಈಗ ಈ ಏಕಾದಶಿಗೆ ಸಂಬಂಧಿಸಿದಂತಹ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ. ಅದನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಕೇಳುವಂತವನಾಗುವಂಥ ಕೃಷ್ಣ ಈ ಪುತ್ರದ ಏಕಾದಶಿಯ ವ್ರತಕಥೆಯನ್ನು ಹೇಳಲು ಪ್ರಾರಂಭಿಸ್ತಾ ಇದ್ದಾನೆ. ಪ್ರಾಚೀನ ಕಾಲದಲ್ಲಿ ಭದ್ರಾವತಿ ನಗರವನ್ನು ಆಳ್ತಾ ಇದ್ದಂತಹ ಸುಕೇತುಮಾನ ಅನ್ನುವಂತಹ ರಾಜನಿದ್ದ. ಆತನ ಹೆಂಡತಿಯ ಹೆಸರು ಶೈವ್ಯ. ಅವನಿಗೆ ಮಕ್ಕಳಿರಲಿಲ್ಲ. ರಾಜನಿಗೆ ಮಕ್ಕಳಿಲ್ಲದೆ ಇರೋದು ಬಹಳ ಚಿಂತೆಯನ್ನು ಉಂಟು ಮಾಡಿತ್ತು. ಒಬ್ಬ ರಾಜನಾದವನು ಯಾವಾಗಲೂ ಸಹ ತನ್ನ ಅವಧಿಯಲ್ಲಿಯೇ ತನ್ನ ಮಕ್ಕಳಿಗೆ ಉತ್ತಮವಾದಂತಹ ರಾಜ್ಯಭಾರವನ್ನು ಕಲಿಸ್ಕೊಡೋದಕ್ಕೆ ಇಷ್ಟವನ್ನು ಪಡ್ತಾನೆ. ಕಾರಣ ತನ್ನ ನಂತರ ತನ್ನ ಮಕ್ಕಳು ಸಹ ಹಾಗೆ ಈ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ. ಅಂತಹ ರಾಜನಿಗೆ ಮಕ್ಕಳಿಲ್ಲದೆ ಇರೋದು ಬಹಳ ಚಿಂತೆಯನ್ನು ಉಂಟು ಮಾಡಿತ್ತು. ಆಗಾಗ್ಗೆ ತನ್ನ ಮರಣದ ನಂತರ ತನಗೂ ತನ್ನ ಪೂರ್ವಜರಿಗೂ ಪಿಂಡದಾನವನ್ನು ಯಾರು ಮಾಡ್ತಾರೆ, ಅಂದರೆ ಪೂರ್ವಜರ ಕಾರ್ಯಗಳನ್ನು ಯಾರು ಮಾಡ್ತಾರೆ, ಈ ರಾಜ್ಯದ ರಕ್ಷಣೆಗಾಗಿ ಯಜ್ಞ ಕಾರ್ಯಗಳನ್ನು ಯಾರು ಮಾಡ್ತಾರೆ, ಈ ಎಲ್ಲ ವಿಷಯಗಳಿಗಿಂದ ಆತ ಚಿಂತಿತನಾಗಿರ್ತಾನೆ.
ಪಿಂಡದಾನವನ್ನು ಪಡೆದಂತಹ ಆತನ ಪೂರ್ವಜರು ಸಹ ಪರಲೋಕದಲ್ಲಿ ದುಃಖಿತರಾಗಿರ್ತಾರೆ. ಇತ್ತ ಸುಕೇತಮಾನನ ರಾಜ್ಯ ಸಂಪದ್ಭರಿತವಾಗಿರುತ್ತೆ. ಆನೆಗಳು, ಕುದುರೆಗಳು, ಜೊತೆಗೆ ನಿಷ್ಠಾವಂತ ಸೈನಿಕ ಪಡೆಗಳು, ಉತ್ತಮ ಪ್ರಜೆಗಳನ್ನು ಹೊಂದಿದ್ರೂ ಸಹ ರಾಜ ಅತೃಪ್ತನಾಗಿರ್ತಾನೆ. ಅವನ ಅತೃಪ್ತಿಗೆ ಏಕೈಕ ಕಾರಣ ಅಂದರೆ ಉತ್ತರಾಧಿಕಾರಿಯ ಕೊರತೆ. ಮಗನಿಲ್ಲದೆ ಪೂರ್ವಜರು ಮತ್ತು ದೇವತೆಗಳಿಗೆ ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ದೇವತಾ ಋಣ ಅಂದರೆ ಅಲ್ಲಲ್ಲಿಯ ಯಜ್ಞ ಕಾರ್ಯಗಳನ್ನು ಮಾಡುವಂಥದ್ದು. ಈ ಚಿಂತೆಯಿಂದ ಹಗಲಿರುಳು ಮುಳುಗಿದಂತಹ ರಾಜ ತೀವ್ರವಾಗಿ ದುಃಖಕ್ಕೆ ಒಳಗಾಗಿರ್ತಾನೆ. ಇದೇ ಚಿಂತೆಯಲ್ಲಿದ್ದಾಗ ಒಂದು ದಿನ ತನ್ನ ದುಃಖದಿಂದ ಹೊರಬಂದು ತನ್ನ ಸ್ವಂತ ಜೀವನವನ್ನು ಕೊನೆಗೊಳಿಸೋದಕ್ಕೆ ಯೋಚಿಸ್ತಾನೆ. ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾನೆ. ಆದರೆ ಆತ್ಮಹತ್ಯೆ ಒಂದು ಗಂಭೀರವಾದಂತಹ ಪಾಪ ಅಂತ ತಕ್ಷಣವೇ ಅವನು ಅರಿತುಕೊಂಡು ಮತ್ತು ಆ ಆಲೋಚನೆಯಿಂದ ಹೊರಬರ್ತಾನೆ. ಅಂತಹ ಆಲೋಚನೆಗಳಲ್ಲಿ ಕಳೆದು ಹೋಗಿ ಒಮ್ಮೆ ತನ್ನ ಕುದುರೆಯನ್ನು ಹತ್ತಿ ಇದ್ದಕ್ಕಿದ್ದ ಹಾಗೆ ಕಾಡಿನತ್ತ ಪ್ರಯಾಣವನ್ನು ಬೆಳೆಸ್ತಾನೆ. ಹೀಗೆ ಕಾಡಿನಲ್ಲಿ ಕುದುರೆ ಸವಾರಿಯನ್ನು ಮಾಡ್ತಾ ತನ್ನ ಸುತ್ತಲಿನ ಪಕ್ಷಿಗಳು ಮತ್ತು ಮರಗಳನ್ನು ಗಮನಿಸ್ತಾ ಹೋಗ್ತಾನೆ. ಕಾಡಿನಲ್ಲಿ ಪ್ರಾಣಿಗಳೆಲ್ಲವೂ ಸಹ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇರತ್ವೆ. ಜಿಂಕೆಗಳು, ಹುಲಿಗಳು, ಸಿಂಹಗಳು ಹಾಗೆ ಮಂಗಗಳು ಸಹ ಮುಕ್ತವಾಗಿ ಸುತ್ತಾಡೋದನ್ನು ಆತ ಗಮನಿಸ್ತಾನೆ. ರಾಜ ತನಗೆ ಮಕ್ಕಳಿಲ್ಲವಲ್ಲ ಅನ್ನುವಂಥ ಚಿಂತೆಯಲ್ಲೇ ಕಾಡಿಗೆ ಕುದುರೆ ಸವಾರಿಯನ್ನು ಮಾಡ್ತಾ ಬಂದಿರ್ತಾನೆ. ಆದರೆ ಇಲ್ಲಿ ಆತ ಹೆಣ್ಣು ಆನೆಯ ಜೊತೆಗೆ ಆನೆ ಮತ್ತು ಮರಿ ಸಂತೋಷದಿಂದ ಇರೋದನ್ನು ನೋಡ್ತಾನೆ. ಅಷ್ಟೇ ಅಲ್ಲದೆ ಕೆಲವು ಪ್ರದೇಶದಲ್ಲಿ ಕಠೋರವಾಗಿ ಕೂಗ್ತಿರೋಂತಹ ನರಿಗಳು, ಇತರ ಭಾಗದಲ್ಲಿ ನವಿಲು ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ನೃತ್ಯ ಮಾಡ್ತಾ ಇರೋದು, ಇವೆಲ್ಲವನ್ನ ನೋಡ್ತಾ ಇದ್ದ ಹಾಗೆ ಆತನ ದುಃಖ ಮತ್ತಷ್ಟು ಹೆಚ್ಚಾಗತ್ತೆ. ಈ ಚಿಂತೆಯಲ್ಲೇ ಆಗಲೇ ಮಧ್ಯಾಹ್ನವಾಗ್ಬಿಟ್ಟಿರತ್ತೆ. ಈ ಎಲ್ಲವನ್ನ ನೋಡ್ತಾ ರಾಜ ಮನಸ್ಸಲ್ಲೇ ಯೋಚನೆಯನ್ನು ಮಾಡ್ತಿರ್ತಾನೆ. ಅಲ್ಲ, ನಾನು ಹಲವಾರು ಯಜ್ಞಗಳನ್ನ ಮಾಡಿದ್ದೀನಿ, ಬ್ರಾಹ್ಮಣರಿಗೆ ರುಚಿಕರವಾದ ಭೋಜನವನ್ನು ನೀಡಿದ್ದೀನಿ, ನನ್ನ ಪ್ರಜೆಗಳನ್ನು ಸುರಕ್ಷಿತವಾಗಿ ಸಂತೋಷದಿಂದ ರಕ್ಷಿಸ್ತಾ ಇದ್ದೀನಿ. ಆದರೂ ನನ್ನ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಾನು ಈ ದುಃಖದಿಂದ ಏನಕ್ಕೋಸ್ಕರ ಬಳಲ್ತಾ ಇದ್ದೀನಿ? ಇದರ ಹಿಂದಿನ ಕಾರಣ ಏನು? ನಾನು ನನ್ನ ದುಃಖವನ್ನು ಯಾರೊಂದಿಗೆ ಹಂಚ್ಕೊಳ್ಬೋದು? ಈ ನನ್ನ ದುಃಖಕ್ಕೆ ಯಾರು ಪರಿಹಾರವನ್ನು ನೀಡಬಲ್ಲರು ಅಂತ ಯೋಚಿಸ್ಕೊಂಡು ಬಹಳ ದೂರ ಬಂದುಬಿಟ್ಟಿರ್ತಾನೆ. ಇದೇ ರೀತಿಯ ಆಲೋಚನೆಗಳಲ್ಲೇ ಮಗ್ನನಾಗಿದ್ದಂತಹ ರಾಜನಿಗೆ ಇದ್ದಕ್ಕಿದ್ದ ಹಾಗೆ ಬಾಯಾರಿಕೆ ಆಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ದೂರದಲ್ಲಿ ಒಂದು ಶಾಂತವಾದ ಸರೋವರ ಕಾಣಿಸುತ್ತೆ. ಆ ಸರೋವರ ಹೇಗಿರುತ್ತೆ ಅಂದರೆ, ಯಾರೋ ಅದನ್ನು ಕೂತ್ಕೊಂಡು ಆ ತಾವರೆ ಹೂಗಳನ್ನೆಲ್ಲ ಜೋಡಿಸಿ ಅಲಂಕಾರ ಮಾಡಿದಾರೇನೋ ಅನ್ನೋ ಮಟ್ಟಿಗೆ ಅದು ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಹತ್ತಿರ ಹೋಗಿ ನೋಡ್ತಾನೆ, ಕೊಕ್ರೆಗಳು, ಹಂಸಗಳು, ಮೀನು, ಇತರೆ ಜಲಚರಗಳೆಲ್ಲ ಆಟದಲ್ಲಿ ಮಗ್ನರಾಗಿರುತ್ತೆ ಆ ನೀರಲ್ಲಿ. ಸರೋವರದ ಸುತ್ತಲೂ ಹಾಗೆ ಕಣ್ಣಾಡಿಸಿದಾಗ ಅವನಿಗೆ ಹಲವಾರು ಋಷಿಗಳ ಆಶ್ರಮಗಳು ನೆಲೆಗೊಂಡಿರೋದು ಕಾಣಿಸುತ್ತೆ. ಅದನ್ನು ನೋಡ್ತಾ ಆ ಶಾಂತ ವಾತಾವರಣಕ್ಕೆ ಮನಸೋತೋಗ್ಬಿಡ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಬಲಗೈ ನಡಗೋದಕ್ಕೆ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವೊಂದು ಶಕುನಗಳನ್ನು ಇಂದಿಗೂ ಸಹ ನಂಬೋದುಂಟು. ಕಣ್ಣು ಅದರುತ್ತಾ ಇದ್ರೆ, ಹುಬ್ಬು ಹಾರ್ತಾ ಇದ್ರೆ, ಕೈ ಕಡಿತಾ ಇದ್ರೆ, ಇದನ್ನು ನಾವು ವಿವಿಧ ರೀತಿಯಾಗಿ ಶಕುನಗಳನ್ನು ನಾವು ನೋಡ್ತೀವಿ. ಹಾಗೆ ರಾಜನಿಗೆ ಬಲಗೈ ನಡಗಿದ ಹಾಗೆ ಆಗತ್ತೆ. ಅದನ್ನು ಅವನು ಶುಭ ಶಕುನ ಅಂತ ಅಂದ್ಕೊಳ್ತಾನೆ. ಅವನ ಮನಸ್ಸಿನಲ್ಲಿ ಸಂತೋಷದ ಭಾವನೆಗಳು ಉಂಟಾಗತ್ತೆ. ಆ ಆನಂದವನ್ನು ಅನುಭವಿಸ್ತಾ ಆತ ತನ್ನ ಕುದುರೆಯಿಂದ ಇಳಿದು ಸರೋವರದ ಬಳಿ ನೀರು ಕುಡಿಯೋಕ್ಕೆ ಅಂತ ಹೋಗ್ತಾನೆ. ಆಗ ದಡದಲ್ಲಿ ಕುಳಿತಂತಹ ಋಷಿಗಳನ್ನು ನೋಡ್ತಾನೆ. ಋಷಿಗಳು ಧ್ಯಾನಾಸಕ್ತರಾಗಿರ್ತಾರೆ. ಹಾಗಾಗಿ ಅವರಿಗೆ ಹಾಗೆ ನಮಸ್ಕಾರವನ್ನು ಮಾಡಿ ಅವರ ಮುಂದೆನೇ ತಾನು ಸಹ ಕೂತ್ಕೊಂಡು ಅವರಿಗೋಸ್ಕರ ಕಾಯ್ತಾ ಇರ್ತಾನೆ. ಸ್ವಲ್ಪ ಸಮಯದ ಬಳಿಕ ಋಷಿಗಳು ಧ್ಯಾನವನ್ನು ಮುಗಿಸಿ ರಾಜನನ್ನು ನೋಡ್ತಾರೆ. ಓ ರಾಜ, ನಾವು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೀವಿ, ನಿಮ್ಮ ಕಾರ್ಯಗಳಿಂದ ಬಹಳ ಸಂತೋಷ ಪಟ್ಟಿದ್ದೇವೆ. ನಿಮ್ಮ ಆಶಯ ಏನು ಅಂತ ನಮಗೆ ತಿಳಿಸಿ ಅಂತ ಹೇಳ್ತಾರೆ. ಆಗ ರಾಜ, ಪೂಜ್ಯ ಋಷಿಗಳೇ, ನೀವು ಯಾರು ಮತ್ತು ನೀವೇನಕ್ಕೋಸ್ಕರ ಇಲ್ಲಿ ವಾಸವನ್ನು ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಋಷಿಗಳು, ಓ ರಾಜ, ನಾಳೆ ಪುತ್ರದ ಏಕಾದಶಿ, ಸಂತಾನವನ್ನು ಬಯಸೋರಿಗೆ ಶ್ರೇಷ್ಠ ಪುತ್ರನ ವರವನ್ನು ನೀಡುವಂತಹ ಏಕಾದಶಿ. ಇಂದಿನಿಂದ 5 ದಿನಗಳಲ್ಲಿ ಪವಿತ್ರ ಮಾಘ ಸ್ನಾನ ಪ್ರಾರಂಭವಾಗುತ್ತೆ. ನಾವು ನಮ್ಮ ಧಾರ್ಮಿಕ ಸ್ನಾನಕ್ಕಾಗಿ ಈ ಸರೋವರಕ್ಕೆ ಬಂದಿದ್ದೇವೆ ಅಂತ. ಋಷಿಗಳ ಮಾತುಗಳನ್ನ ಕೇಳ್ತಿದ್ದ ಹಾಗೆ ರಾಜ ಹೇಳ್ತಾನೆ, ಓ ಋಷಿಗಳೇ, ನನಗೂ ಮಕ್ಕಳಿಲ್ಲ, ಅದೇ ಚಿಂತೆಯಲ್ಲಿ ನಾನು ಮುಳುಗಿದ್ದೇನೆ. ನೀವು ನನಗೆ ಸಂತಾನ ಪ್ರಾಪ್ತಿಗಾಗಿ ಆಶೀರ್ವಾದವನ್ನು ಮಾಡಿ ಅಂತ ಪರಿಪರಿಯಾಗಿ ಬಹಳ ವಿನಮ್ರದಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ.
ಆತನ ಮಾತನ್ನು ಕೇಳಿದಂತಹ ಋಷಿಗಳು, ರಾಜ, ನಾಳೆ ಪುತ್ರದ ಏಕಾದಶಿ, ದಿನಪೂರ್ತಿಯಾಗಿ ಉಪವಾಸವನ್ನು ಆಚರಿಸಿ ವಿಷ್ಣುವನ್ನು ಆರಾಧಿಸೋದ್ರಿಂದ ಭಗವಂತನಾದ ಶ್ರೀಹರಿಯ ಕೃಪೆಯಿಂದ ನಿಮಗೆ ಖಂಡಿತವಾಗಿಯೂ ಮುಂದೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದಾಗ ರಾಜನಿಗೆ ಬಹಳ ಸಂತೋಷವಾಗತ್ತೆ. ಆ ದಿವಸ ಆತ ಅಲ್ಲಿಯೇ ತಂಗಿ ಮರುದಿನ ಋಷಿಗಳ ಸಮ್ಮುಖದಲ್ಲಿಯೇ ಏಕಾದಶಿಯನ್ನು ಯಥಾವತ್ತಾಗಿ ಆಚರಿಸಿ ನಂತರ ದ್ವಾದಶಿಯಂದು ಆತ ಸರಿಯಾದ ವಿಧಿವಿಧಾನಗಳೊಂದಿಗೆ ಉಪವಾಸವನ್ನು ಮುರಿದು ಋಷಿಗಳಿಗೆ ನಮಸ್ಕರಿಸಿ ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಮುಂದೆ ಭಗವಂತನ ಆಶೀರ್ವಾದದಿಂದ ರಾಣಿ ಗರ್ಭವತಿಯಾಗಿ 9 ತಿಂಗಳ ನಂತರ ಒಬ್ಬ ತೇಜಸ್ವಿಯಾದ ಗಂಡು ಮಗನಿಗೆ ಜನ್ಮವನ್ನು ನೀಡ್ತಾಳೆ. ರಾಜಕುಮಾರ ಬೆಳೆದ ಹಾಗೆ ಆತ ಅಸಾಧಾರಣ ಧೈರ್ಯಶಾಲಿ, ಶ್ರೀಮಂತ, ಪ್ರಸಿದ್ಧವಾದಂತಹ ಹಾಗೂ ತನ್ನ ಜನರ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸುವಂತಹ ಉತ್ತಮ ಆಡಳಿತಗಾರನಾಗ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಓ ಪಾಂಡುನಂದನ, ಮಗನನ್ನು ಪಡೆಯೋದಕ್ಕೆ ಪುತ್ರ ಏಕಾದಶಿಯ ಉಪವಾಸವನ್ನು ಆಚರಿಸಬೇಕು. ಈ ಬಯಕೆಯ ಈಡೇರಿಕೆಗೆ ಇದಕ್ಕಿಂತ ದೊಡ್ಡ ವ್ರತ ಇನ್ನೊಂದಿಲ್ಲ. ಪುತ್ರದ ಏಕಾದಶಿಯ ಮಹತ್ವವನ್ನು ಪಠಣ ಮತ್ತು ಶ್ರವಣವನ್ನು ಮಾಡಿ ನಿಯಮಾನುಸಾರ ಈ ಉಪವಾಸವನ್ನು ಆಚರಿಸೋರಿಗೆಲ್ಲ ಸದ್ಗುಣಶೀಲ ಮತ್ತು ಸಮರ್ಥವಾದ ಸಂತಾನವನ್ನು ಪಡೀತಾರೆ. ಭಗವಂತನಾದ ಹರಿಯ ಕೃಪೆಯಿಂದ ಆ ವ್ಯಕ್ತಿಯು ಮೋಕ್ಷವನ್ನು ಅಂದರೆ ಮುಕ್ತಿಯನ್ನು ಪಡೀತಾನೆ ಅಂತ ಈ ರೀತಿಯಾಗಿ ಪುತ್ರದ ಏಕಾದಶಿಯ ಮಹತ್ವವನ್ನು ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ. ಇದೆಲ್ಲದರ ಜೊತೆಗೆ ಇವತ್ತಿನ ದಿವಸ ವೈಕುಂಠ ಏಕಾದಶಿ, ಎಲ್ಲ ಕಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಇವತ್ತಿನ ದಿವಸ ವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಅನ್ನುವಂತಹ ಆಯುಧದಿಂದ ಸಂಹಾರ ಮಾಡಿದ ದಿವಸ ಅಂತ ಹೇಳ್ತಾರೆ. ಕ್ಷೀರಸಾಗರ ಮಂಥನ ಮಾಡಿ ಅಮೃತವನ್ನು ಪಡೆದಂತಹ ದಿವಸ. ಅಷ್ಟೇ ಅಲ್ಲದೆ ಪಿತಾಮಹರಾದ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದಂತಹ ದಿವಸವು ವೈಕುಂಠ ಏಕಾದಶಿಯ ದಿವಸ. ಏಕಾದಶಿ ವ್ರತ ಮಾಡೋದ್ರಿಂದ ಪಿತೃದೋಷ ಪರಿಹಾರವಾಗತ್ತೆ, ಉತ್ತಮ ಸಂತಾನ ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಈ ಪುತ್ರದ ಏಕಾದಶಿ ಅಂತಲೂ ಸಹ ಇದನ್ನು ಕರೀತಾರೆ. ಈ ವೈಕುಂಠ ಏಕಾದಶಿಯ ಉಪವಾಸದ ವಿಶೇಷತೆ ಅಂದರೆ ಆ ವರ್ಷದಲ್ಲಿ ಬರುವಂತಹ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು, ಅಂದರೆ ವರ್ಷವಿಡೀ ಉಪವಾಸವನ್ನು ಮಾಡದೆ ಏಕಾದಶಿಯನ್ನು ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗತ್ತೆ. ಅದರಲ್ಲೂ ಧನುರ್ಮಾಸದಲ್ಲಿ ಬಂದಿರೋದು ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಈ ವೈಕುಂಠ ಏಕಾದಶಿಗೆ ಕುರಿತಾಗಿ ಪುರಾಣ ಕಥೆಗಳ ಪ್ರಕಾರ ಇರುವಂತಹ ವಿಷಯ ಅಂದರೆ ದ್ವಾಪರ ಯುಗದಲ್ಲಿ ನಡೆದಂತಹ ಒಂದು ಕೃಷ್ಣನಿಗೆ ಸಂಬಂಧಿಸಿದಂತಹ ಒಂದು ಕಥೆ. ಗೋಕುಲದಲ್ಲಿ ಕೃಷ್ಣನ ತಂದೆ ನಂದಗೋಪ ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸ್ತಾ ಇರ್ತಾರೆ. ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮಾರನೇ ದಿವಸ ದ್ವಾದಶಿ ಪಾರಣೆ ಮಾಡಬೇಕಾಗಿರುತ್ತೆ. ಅವತ್ತಿನ ದಿವಸ ದ್ವಾದಶಿ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಹಾಗಾಗಿ ಬೇಗ ಸ್ನಾನವನ್ನು ಮಾಡಿಬಂದು ಪೂಜೆ ಕಾರ್ಯಗಳನ್ನು ಮುಗಿಸಿ ಪಾರಣೆ ಮಾಡಬೇಕು ಅಂತ ಬೆಳಗಿನ ಜಾವಕ್ಕೂ ಮುಂಚಿತವಾಗಿ ಯಮುನಾ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಆ ಬೆಳಗಿನ ಜಾವಕ್ಕೆ ಮುಂಚಿತವಾಗಿ ಆ ಒಂದು ಪ್ರದೇಶದಲ್ಲಿ ರಾಕ್ಷಸರು ಸಂಚಾರ ಮಾಡುವಂತಹ ಸಮಯ ಆಗಿರುತ್ತೆ. ನಂದಗೋಪ ನೀರಿನಲ್ಲಿ ಮುಳುಗಿದಾಗ ಅದೇ ಸಮಯಕ್ಕೆ ವರುಣ ಅನ್ನುವಂತಹ ಒಬ್ಬ ರಾಕ್ಷಸನ ಸೇವಕ ಅಲ್ಲಿ ನಂದಗೋಪನನ್ನು ನೋಡಿ ಅವನನ್ನು ಕರ್ಕೊಂಡು ಬಂದು ವರುಣನಿಗೆ ಒಪ್ಪಿಸ್ತಾನೆ. ಇದೇ ಸಮಯದಲ್ಲಿ ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದಂತಹ ನಂದಗೋಪಾಲ ಎಷ್ಟೊತ್ತಾದರೂ ಬಂದಿಲ್ಲ ಅಂತ ಹೋಗಿ ನೋಡ್ತಾರೆ. ನದಿ ಹತ್ರ ಆತ ಇರೋದಿಲ್ಲ. ಈ ಒಂದು ವಿಷಯ ಇಡೀ ಊರು ತುಂಬ ಹರಡುತ್ತೆ. ಇದರಿಂದ ಎಲ್ಲರೂ ಸಹ ಚಿಂತಿತರಾಗ್ತಾರೆ. ಬಂದು ಬಲರಾಮನಿಗೆ ಹೇಳ್ತಾರೆ. ಬಲರಾಮ ಹೇಳ್ತಾನೆ, ಕೃಷ್ಣ ಇನ್ನೂ ಚಿಕ್ಕವನು, ಅವನಿಗೆ ವಿಷಯ ತಿಳಿಯೋದು ಬೇಡ, ನಾನು ತಂದೆಯನ್ನು ಹೇಗಾದರೂ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಕೃಷ್ಣನ ಸ್ನೇಹಿತರು ಬಿಡಬೇಕಾ? ಕೃಷ್ಣನಿಗೆ ಬಂದು ವಿಷಯವನ್ನು ಹೇಳ್ತಾರೆ. ಕೃಷ್ಣ ತಕ್ಷಣ ಗೋಪಾಲಕರಿಗೆ ಚಿಂತೆ ಮಾಡಬೇಡಿ, ನನ್ನ ತಂದೆಯನ್ನು ನಾನು ಕರ್ಕೊಂಡು ಬರ್ತೀನಿ ಅಂತ ವಚನವನ್ನು ಕೊಡ್ತಾನೆ. ಎಲ್ಲವೂ ಸಹ ಭಗವಂತನ ಲೀಲೆ. ಭಗವಂತನಿಗೆ ತಿಳಿದೇ ಇರೋವಂಥದ್ದು ಯಾವುದೂ ಇಲ್ಲ. ನಂತರ ಕೃಷ್ಣ ವರ್ಣಲೋಕಕ್ಕೆ ಬರ್ತಾನೆ. ವರ್ಣಲೋಕಕ್ಕೆ ಬರ್ತಾ ಇದ್ದ ಹಾಗೆ ಕೃಷ್ಣನನ್ನು ಕಂಡು ಎಲ್ಲರೂ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕೃಷ್ಣನಿಗೆ ವಿಶೇಷ ಆತಿಥ್ಯವನ್ನು ಮಾಡ್ತಾರೆ. ಆತಿಥ್ಯವನ್ನು ಸ್ವೀಕರಿಸಿದಂತಹ ಕೃಷ್ಣ ತೃಪ್ತನಾಗ್ತಾನೆ. ಹಾಗೆ ವರುಣ ಆ ರಾಕ್ಷಸನ ಸೇವಕ ತಿಳಿದೇ ಮಾಡಿದಂತಹ ಕೃತ್ಯಕ್ಕೋಸ್ಕರ ಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ತೃಪ್ತಿ ಹೊಂದಿದಂತಹ ಶ್ರೀಕೃಷ್ಣ ತನ್ನ ವಿವಿಧ ರೂಪಗಳ ದರ್ಶನವನ್ನು ವರುಣನಿಗೂ ವರುಣನ ಒಂದು ಸೇವಕರಿಗೂ ಎಲ್ಲರಿಗೂ ಸಹ ಕೊಡ್ತಾನೆ. ಹಾಗೆ ಅವರಿಗೆ ಆಶೀರ್ವದಿಸಿ ತನ್ನ ತಂದೆಯನ್ನು ಕರ್ಕೊಂಡು ಯಮುನಾ ನದಿ ದಡಕ್ಕೆ ಬರ್ತಾನೆ. ನಂದಗೋಪನಿಗೆ
ಕೃಷ್ಣನ ವಿವಿಧ ರೂಪಗಳ ದರ್ಶನವನ್ನು ಮಾಡಿಸಿದಂತಹ ಒಂದು ಅನುಭವ ಆ ಅನುಭವದಿಂದ ಆಚೆಯೇ ಬಂದಿರೋದಿಲ್ಲ. ಹಾಗೆ ವರ್ಣಲೋಕದಲ್ಲಿ ತಾನು ಕಂಡಂತಹ ದೃಶ್ಯವನ್ನು, ವಿವಿಧ ರೂಪಗಳ ದರ್ಶನವನ್ನು ಎಲ್ಲವನ್ನು, ಜೊತೆಗೆ ಕೃಷ್ಣನಿಗೆ ಯಾವ ರೀತಿ ಅತಿಥಿ ಸತ್ಕಾರವನ್ನು ಮಾಡಿದ್ರು, ಉಪಚಾರವನ್ನು ಮಾಡಿದ್ರು, ಇವೆಲ್ಲವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳೋದನ್ನು ಭಕ್ತಿಯಿಂದ ಎಲ್ಲ ಗೋಪಾಲಕರು ಕೇಳಿಸ್ಕೊಳ್ತಾ ಇರ್ತಾರೆ. ಹಾಗೆ ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲದೆ ಇರೋ ಹಾಗಾಯ್ತಲ್ಲ ಅಂತ ಬೇಸರನೂ ಪಡ್ಕೊಳ್ತಾರೆ. ಇದನ್ನು ಕೇಳಿದಂತಹ ಶ್ರೀಕೃಷ್ಣ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಎಲ್ಲ ಗೋಪಬಾಲಕರು ಸಹ ಯಮುನೆಯ ಬ್ರಹ್ಮಕುಂಡಲದಲ್ಲಿ ಸ್ನಾನ ಮಾಡಿ ಬರ್ತಾರೆ. ಆಗ ಶ್ರೀಕೃಷ್ಣ ಆ ಎಲ್ಲ ಗೋಪಬಾಲಕರಿಗೆಲ್ಲರಿಗೂ ಸಹ ತನ್ನ ವಿವಿಧ ರೂಪಗಳ ದರ್ಶನವನ್ನು ಮಾಡಿಸ್ತಾನೆ. ಹೀಗೆ ಎಲ್ಲರೂ ಸಹ ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನು ಕಣ್ತುಬ್ಕೊಳ್ತಾರೆ. ಇದು ನಡೆದಿದ್ದು ಅಂದಿನ ಭೂವೈಕುಂಠ ಕ್ಷೇತ್ರದಲ್ಲಿ. ಹಾಗೂ ಗೋಪಾಲಕರಿಗೆ ಶ್ರೀಕೃಷ್ಣ ದಿವ್ಯ ದರ್ಶನ ತೋರಿದ್ದು ಸಹ ಈ ವೈಕುಂಠ ಏಕಾದಶಿಯ ದಿವಸ. ಹಾಗಾಗಿ ಇಂದಿನ ಭೂವೈಕುಂಠ ಎಂದೇ ಪ್ರಸಿದ್ಧವಾಗಿರುವಂತಹ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲಿ ಭಗವಂತ ಶ್ರೀನಿವಾಸನ ರೂಪದಲ್ಲಿ ನೆಲೆಸಿರೋದ್ರಿಂದ ಭೂವೈಕುಂಠದಲ್ಲಿ ನೆಲೆಸಿರುವ ತಿರುಪತಿಯ ಶ್ರೀನಿವಾಸನ ದರ್ಶನ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ, ಭಾಗ್ಯ ಎಲ್ಲವೂ ಸೇರಿದ ಹಾಗೆ ಸಕಲವನ್ನು ವಿಷ್ಣು ಭಗವಂತ ಈ ದಿವಸ ಕರುಣಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆ. ಇದೇ 29ನೇ ತಾರೀಕಿನ ಸೋಮವಾರ ದಶಮಿ ಒಪ್ಪತ್ತು. ಹಾಗೆ 30ನೇ ತಾರೀಕಿನ ಮಂಗಳವಾರ ಏಕಾದಶಿ ಪೂರ್ಣ ಉಪವಾಸ, 31ನೇ ತಾರೀಕಿನ ಬುಧವಾರ ದ್ವಾದಶಿ ಪಾರಣೆ. ಈ ಬಾರಿಯ ದ್ವಾದಶಿ ಪಾರಣೆಯ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಕಾರಣ ಬೆಳಗಿನ ಜಾವ 5 ಗಂಟೆಯವರೆಗೂ ಏಕಾದಶಿ ತಿಥಿ ಇರೋದ್ರಿಂದ ಹರಿವಾಸರದಲ್ಲಿ ದ್ವಾದಶಿ ಪಾರಣೆಯನ್ನು ಮಾಡೋ ಹಾಗಿಲ್ಲ. ಆದ್ದರಿಂದ 12 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆಯ ನಂತರ ದ್ವಾದಶಿ ಪಾರಣೆಯನ್ನು ಮಾಡಬಹುದು. ನಮಗೆ ಅಷ್ಟೊತ್ತು ತನಕ ಇರೋದಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ಹಾಲು, ಕಾಫಿ, ಹಣ್ಣನ್ನು ತಿನ್ಬೋದು ಅಥವಾ ಅವಲಕ್ಕಿಯನ್ನು ಸಹ ನೀವು ಸೇವಿಸ್ಬೋದು. ಈ ದಿವಸ ಭಗವಂತನ ದಶಾವತಾರದ ಯಾವ ರೂಪಕ್ಕಾದರೂ ಸಹ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಒಂದು ದಳವಾದರೂ ತುಳಸಿಯನ್ನು ಭಗವಂತನಿಗೆ ಅರ್ಪಿಸಿ. ಈ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಬರಲ್ಲ ಅಂದರೆ ಲಘು ವಿಷ್ಣು ಸಹಸ್ರನಾಮ ಅಂತಲೂ ಸಹ ಇರುತ್ತೆ, ಅದನ್ನು ಪಠಿಸ್ಬೋದು. ಇಲ್ವಾ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಇದನ್ನು 3 ಬಾರಿ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಶ್ರೀಹರಿ ಸ್ತೋತ್ರ ಹೇಳ್ಬೋದು, ದಶಾವತಾರ ಸ್ತೋತ್ರ ಹೇಳ್ಬೋದು, ನಾರಾಯಣ ಕವಚ ಹೇಳ್ಬೋದು. ಯಾವುದೇ ಒಂದು ವಿಷ್ಣುವಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಬೇಕಾದರೂ ನೀವು ಹೇಳ್ಬೋದು ಅಥವಾ ಕೇಳ್ಬೋದು. ಇದ್ಯಾವುದು ಆಗಲ್ಲ ಅಂದರೆ ಎಂದಿನ ಹಾಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ 2 ಬೀಜ ಮಂತ್ರಗಳನ್ನು ದಿನಪೂರ್ತಿಯಾಗಿ ಎಷ್ಟು ಸಾರಿ ಸಾಧ್ಯ ಅಷ್ಟು ಸಾರಿ ನೀವು ಹೇಳ್ಕೋಬೋದು. ಹಾಗೆ ತಪ್ಪದೆ ಲಕ್ಷ್ಮೀ ಸಮೇತವಾಗಿ ನಾರಾಯಣನನ್ನು ಆರಾಧಿಸಬೇಕು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.